ಇನ್ನು ದೊಡ್ಡೇರಿಯಲ್ಲಿ ನಕಲಿ ಔಷಧ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಇಲಾಖೆಯ ಮೊರೆ ಹೋಗೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ. ಔಷಧ ಮತ್ತೆ ಕಾಸ್ಮೆಟಿಕ್ಸ್ ಬಗ್ಗೆ ಎಸ್ಐಟಿ ತನಿಖೆಗೆ ಅವಕಾಶ ಇಲ್ಲ. ದೂರಿನ ಆಧಾರದಲ್ಲಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಹೀಗಾಗಿ ಅನುಮತಿ ಕೋರಿ ಗೃಹ ಇಲಾಖೆಗೆ ಪತ್ರ ಬರೆಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಔಷಧಗಳ ಸಂಬಂಧ ಸಂಪೂರ್ಣ ತನಿಖೆಗೆ ಅವಕಾಶ ಕೋರಿ ಮನವಿ ಮಾಡಿ ಈಗ ಪತ್ರ ಬರೆಯೋದಕ್ಕೆ ಮುಂದಾಗಿರುವುದು. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಭೆ ಮಾಡಿದ್ದಾರೆ. ಈ ಬಗ್ಗೆ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಗೃಹ ಇಲಾಖೆಗೆ ಪತ್ರ ಬರೀಬೇಕು ಅಂತ. ಯಾಕಂದರೆ ಔಷಧ ಮತ್ತು ಈ ಕಾಸ್ಮೆಟಿಕ್ಸ್ ಎಲ್ಲ ಏನು ಬರುತ್ತೆ, ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಸಂಪೂರ್ಣವಾಗಿ ಅದರ ತನಿಖೆ ನಡೆಸುವಂಥ ಅವಕಾಶ ಇರೋದಿಲ್ಲ. ದೂರು ಕೊಟ್ಟರೆ ಅಥವಾ ದೂರುಗಳು ಬಂದರೆ ಅದರ ಆಧಾರದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬಹುದು. ಈ ರೀತಿಯಾದಂಥ ಒಂದು ಕಟ್ಟುಪಾಡಿದೆ ಸದ್ಯಕ್ಕೆ ಎಸ್ಐಟಿಗೆ. ಆದರೆ ಈ ಅನುಮತಿ ಕೊಡಬೇಕು ಈ ತನಿಖೆಗೆ ಅಂಥೇಳಿ ಗೃಹ ಇಲಾಖೆಗೆ ಪತ್ರ ಬರೆಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಕಲಿ ಔಷಧ ಜಾಲ ಭೇದಿಸೋದಕ್ಕೆ ಎಸ್ಐಟಿ ತನಿಖೆ ಚುರುಕುಗೊಳಿಸ್ತಾ ಇದೆ. ವೈದ್ಯಕೀಯ ಸರಬರಾಜು ನಿಗಮದ ಬಳಿ ಮಾಹಿತಿ ಸಂಗ್ರಹಿಸೋದಕ್ಕೆ ಮುಂದಾಗಿದೆ. ಮೊದಲ ಹಂತದ ಪ್ರಾಥಮಿಕ ಸಭೆ ನಡೆಸಿದೆ. ಈಗ ಎಸ್ಐಟಿ ತಂಡ ತನಿಖೆಯ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ನಕಲಿ ಔಷಧಗಳ ಮೂಲದಿಂದ ಮಾರಾಟದವರೆಗಿನ ಜಾಲ, ಕ್ಯಾನ್ಸರ್ ಆಸ್ಪತ್ರೆಗಳು, ಆಂಕೋಲಾಜಿಸ್ಟ್ಗಳ ಹಿಂದೆ ಸದ್ಯ ಎಸ್ಐಟಿ ಬಿದ್ದಿದೆ. ಆಸ್ಪತ್ರೆಗಳ ಬಳಿಯೂ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಸಿದ್ಧತೆ ನಡೆಸಿಕೊಂಡಿದೆ. ಕಳೆದ 6 ತಿಂಗಳ ರೋಗಿಗಳ ಚಿಕಿತ್ಸೆ ಮತ್ತು ಔಷಧಗಳ ಬಳಕೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕೋದಕ್ಕೆ ಇದೆ. ಪ್ರಾಥಮಿಕವಾಗಿ ಈಗ ಇದರ ಮೂಲ ಮತ್ತು ಇದು ಎಲ್ಲೆಲ್ಲಿ ಹರಡಿದೆ, ಇದರ ಜಾಲ ಯಾವ ರೀತಿ ಇದು ಸಪ್ಲೈ ಆಗ್ತಾ ಇತ್ತು, ಎಲ್ಲೆಲ್ಲಿ ಹೋಗಿ ತಲುಪ್ತಾ ಇತ್ತು, ಆಸ್ಪತ್ರೆಗಳಿಂದ ಹಿಡಿದು ಇದನ್ನು ತಯಾರಿ ಮಾಡ್ತಾ ಇದ್ದಂಥ ಘಟಕ ಅಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕೋದಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದೆ ಎಸ್ಐಟಿ ಟೀಮ್. ಯಾವ ರೀತಿ ಈ ಕೇಸನ್ನು ಭೇದಿಸಬೇಕು, ಇದರ ಜಾಲ ಎಲ್ಲಿವರೆಗೂ ಹಬ್ಬಿದೆ, ಎಲ್ಲ ವಿಚಾರಗಳನ್ನು ಕೂಡ ತನಿಖೆಯಲ್ಲಿ ಬಯಲು ಮಾಡೋದಕ್ಕೆ ತಮ್ಮದೇ ಒಂದು ಪ್ಲ್ಯಾನ್ ರೂಪಿಸ್ಕೊಂಡಿದ್ದಾರೆ. ಆ ರೂಪುರೇಷೆಯ ಪ್ರಕಾರ ಎಲ್ಲೆಲ್ಲಿ ಈ ಮೆಡಿಸಿನ್ಗಳು ತಲುಪ್ತಾ ಇತ್ತು, ಹೆಚ್ಚಿಗೆ ಈ ಕ್ಯಾನ್ಸರ್ ಆಸ್ಪತ್ರೆಗಳು ಸೇರಿದ ಹಾಗೆ ಇಲ್ಲಿ ಸಿಕ್ಕಿರುವಂಥ ನಕಲಿ ಔಷಧಿಗಳನ್ನು ಎಲ್ಲಿ ಬಳಸಲಾಗ್ತಾ ಇತ್ತೋ ಅಲ್ಲೆಲ್ಲವೂ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ.